ಹಾಯ್ ಎಲ್ಲರೂ, ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ, ಇವತ್ತು ಡೇ ಬಂದುಬಿಟ್ಟು ಬೆಳಗ್ಗೆ ವಾಕಿಂಗ್ ಇದನ್ನೇ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ವಾಕಿಂಗ್ ಬಂದಿದ್ದೀವಿ ಇವತ್ತು. ಫಸ್ಟ್ ಟೈಮ್ ನನ್ನ ಮಗಳು ಕೂಡ ನಮ್ಮ ಜೊತೆ ಬಂದಿದ್ದಾನೆ. ಅವ್ನು ಇವಾಗ ಸ್ಕೂಲ್ ರಜಾ ಅಲ್ವಾ, ಹಾಗೆ ಇನ್ಮೇಲೆ ಅವನು ಕೂಡ ನಮ್ಮ ಜೊತೆ ಬರ್ತಾನೆ. ಎಬ್ಬಿಸ್ಕೊಂಡು ಕರ್ಕೊಂಬಂದಿದ್ದಾಯ್ತು, ಪಾಪ ಮಲ್ಕೊಂಡಿದ್ದ. ಬಟ್ ಏನು ಮಾಡೋದು, ಬರಬೇಕಲ್ವಾ, ಅವನಿಗೂ ಒಂಥರ ಫ್ರೆಶ್ ಅನಿಸುತ್ತೆ ಅಂತ ಫುಲ್ ಖುಷಿಯಿಂದ ಬಂದ. ರಾತ್ರಿನೇ ಹೇಳ್ತಿದ್ದೆ ನಾನು, ಎಬ್ಬಿಸ್ಮಮ್ಮಿ ನಾನು ಬರ್ತೀನಿ ಅಂತ. ಹಾಗೆ ಕರ್ಕೊಂಡು ಬಂದಿದ್ದೆ. ಇಬ್ಬರು ಆಡ್ತಾ ಇದ್ದಾರೆ, ತೋರಿಸ್ತೀನಿ. ಹಾಗೆ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ವ್ಲಾಗ್ ಮಾಡ್ಕೊಂಡಿದ್ದೀನಿ. ಬನ್ನಿ, ಇವತ್ತಿನ ಡೇ ಹೇಗೋಗುತ್ತೆ ಎಲ್ಲನೂ ಕೂಡ ಇವತ್ತಿನ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಮಿಸ್ ಮಾಡಿದೆ ಕೊನೆವರೆಗೂ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಇದ್ದಾರೆ, ಇಲ್ಲಿ ವಾಕ್ ಮಾಡ್ತಾ ಇರ್ತೀನಿ. ಸ್ವಲ್ಪ ಇಬ್ಬರು ಮಕ್ಕಳು ಕೂಡ ಬಂದಿದ್ದಾರೆ, ಆಟ ಆಡ್ತಾ ಇದ್ದಾರೆ. ನಮ್ಮ ಮಕ್ಕಳು ಕೂಡ ಅಲ್ಲಿ ಆಡ್ತಿದ್ದಾರೆ. ಹಸ್ಬೆಂಡು ಇದ್ದಾರೆ, ಬಂದಿದ್ದಾರೆ. ಅವರೆಲ್ಲ ಫೋನ್ ಮಾತಾಡ್ಕೊಂಡು ಅಲ್ಲಿ ಸೈಡ್ಗೆ ಹೋಗಿದ್ದಾರೆ. ನಾನಿಲ್ಲಿ ವಾಕ್ ಮಾಡ್ಕೊಂಡು ಬರ್ತಾಯಿದ್ದೀನಿ. ಇಲ್ಲಿಗೆ ಬಂದ್ರಂತೂ ಮಕ್ಕಳಂತೂ ತುಂಬ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡ್ತಾರೆ. ಅವ್ರಿಗಂತೂ ಇಷ್ಟ ಆಗುತ್ತೆ, ಯಾಕೆಂದರೆ ಆಟ ಆಡ್ಕೊಳೋದಕ್ಕೆ. ಮತ್ತು ಮಣ್ಣು ಎಲ್ಲ ಇದೆ ಅಲ್ವಾ, ಹಾಗೆ ಮನೆಯಿಂದನೇ ಎಲ್ಲ ತಂದುಬಿಟ್ಟಿದ್ದಾರೆ, ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು. ಇವಾಗಂತೂ ನನ್ನ ಮಗನಿಗೆ ರಜಾ ಇರೋದ್ರಿಂದ ಇನ್ನು 2 months ಅಂತೂ ಫುಲ್ ಎಂಜಾಯ್ ಮಾಡ್ದೆ ನಮ್ಮ ಜೊತೆ ಬಂದು. ಇಷ್ಟು ದಿನ ಅಂತೂ ಕರ್ಕೊಂಡು ಬಂದೇ ಇರಲಿಲ್ಲ, ಅವ್ನಿಗೆ ಗೊತ್ತಿರಲಿಲ್ಲ ನಾವು ಈ ಥರ ಹೋಗ್ತೀವಿ ಅಂತ. ನನ್ನ ಮಗಳು ಮಾತ್ರ ಬರ್ತಾ ಇಲ್ಲ, ಯಾಕೆಂದರೆ ಅವ್ನು ಸ್ಕೂಲ್ ಹೊರಟೋಗ್ತಾ ಇದ್ನಲ್ವ. ಹಾಗಾಗಿ ಇವಾಗ ರಜಾ ಇರೋದ್ರಿಂದ ಡೈಲಿ ನಮ್ಮ ಜೊತೆ ಬರ್ತಾನೆ. ಹಾಗೆ ಇಲ್ಲಂತೂ ತುಂಬ ಚೆನ್ನಾಗಿರುತ್ತೆ, ಪೀಸ್ಫುಲ್ಲಾಗಿ ಆರಾಮಾಗಿ ವಾಕ್ ಮಾಡ್ಬೋದು. ಎಷ್ಟೊತ್ತಿದ್ರು ಕೂಡ ಬೇಜಾರಾಗಲ್ಲ. ಇನ್ನೂ ಎಕ್ಸ್ಟ್ರಾ 2 ರೌಂಡ್ ಹೊಡಿಬೋದು, ಅಷ್ಟು ಚೆನ್ನಾಗಿರುತ್ತೆ. ಕೂಲಾಗಿ, ಮತ್ತು ಸ್ವಲ್ಪ ಬಿಸಿಲು, ಸ್ವಲ್ಪ ನೆರಳು, ಹಾಗೆ ಗಿಡ ಮರಗಳು, ಹೂಗಳೆಲ್ಲ ಬಿಟ್ಟಿರ್ತಾರೆ. ತುಂಬಾ ಚೆನ್ನಾಗಿರುತ್ತೆ ಅದನ್ನೆಲ್ಲ ನೋಡಿಕೊಂಡು. ಒಟ್ಟಿನಲ್ಲಿ ದಿನ ಬೆಳಗ್ಗೆ ಬರ್ತೀವಿ ಕಂಪಲ್ಸರಿಯಾಗಿ, ಮಿಸ್ ಮಾಡಿದೆ. ಯಾಕೆಂದರೆ ಬೆಳಗ್ಗೆ ಹೊತ್ತು ವಾಕ್ ಮಾಡೋದು ತುಂಬಾ ಮುಖ್ಯ ಅಲ್ವಾ. ಹಾಗಾಗಿ ಹೆಲ್ತ್ಗೆ ತುಂಬಾ ಬೆನಿಫಿಟ್ ಇದೆ ವಾಕ್ ಮಾಡೋದ್ರಿಂದ. ಹಾಗಾಗಿ ವಾಕ್ನ ಮಿಸ್ ಮಾಡಬಾರ್ದು ಅಂತ ಡೈಲಿ ಬರ್ತೀನಿ. ಹಾಗೆ ಹಸ್ಬೆಂಡು ಕೂಡ ತುಂಬ ಸಪೋರ್ಟಿವ್ ಆಗಿರ್ತಾರೆ. ಯಾಕೆಂದರೆ ಇವಾಗ ನಾನು ವಾಕ್ ಮಾಡಬೇಕು ಅಂತಂದರೆ ನನ್ನ ಮಗಳನ್ನ ನೋಡ್ಕೋಬೇಕು, ಅವಳನ್ನ ಬಿಟ್ಟು ಅಂತೂ ನಾನು ಮಾಡೋದಕ್ಕಾಗಲ್ಲ. ಹಾಗಾಗಿ ಅವ್ರಿಗೆ ಎಷ್ಟೇ ಕೆಲಸ ಇದ್ದರೂ ನನಗೆ ಅಂತ 1 hour ಟೈಮ್ ಕೊಡ್ತಾರೆ. ನೀನು ವಾಕ್ ಮಾಡ್ಕೊ, ನನ್ನ ಮಗಳನ್ನ ನೋಡ್ಕೊತೀನಿ ಅಂತ. ಆ್ಯಕ್ಚುಲಿ ಅವರು ವಾಕ್ ಮಾಡಬೇಕು, ಬಟ್ ನಾನು ಮೇಯ್ನಾಗಿ ವಾಕ್ ಮಾಡಬೇಕಲ್ವ. ಹಾಗಾಗಿ ನೀನು ಮಾಡೋ ಮಗಳು ನೋಡ್ಕೊತೀನಿ ಅಂದ್ಬಿಟ್ಟು ಮಕ್ಕಳನ್ನ ಇಬ್ಬರನ್ನೂ ಕೂಡ ನೋಡ್ಕೊತಾರೆ. ಆಲ್ರೆಡಿ ನೀವು ಲಾಸ್ಟ್ ವೀಡಿಯೋದಲ್ಲಿ ನೋಡಿರ್ತೀರ, ನನ್ನ ಮಗಳನ್ನ ಅವರೇ ನೋಡ್ತಾ ಇರ್ತಾರೆ. ಯಾಕೆಂದರೆ ಅವಳನ್ನ ಬಿಟ್ಟು ನಾನು ವಾಕ್ ಮಾಡೋದಕ್ಕಾಗಲ್ಲ. ಅಲ್ಲಿ ತುಂಬ ಲಾಂಗ್ ಇದೆ ಪಾರ್ಕು. ಹಾಗಾಗಿ ಅವ್ರು ನೋಡ್ಕೊತಾ ಇರ್ತಾರೆ. 1 hour ಅಷ್ಟೊತ್ತಿಗೆ ನಾನು ವಾಕ್ನ ಮುಗಿಸ್ಕೊತೀನಿ. ವಾಕಿಂದ ಮುಗಿಸ್ಕೊಂಡು ಬಂದು ಇಲ್ಲಿ ತಿಂಡಿ ಮಾಡ್ಕೊತಾ ಇದ್ದೀನಿ. ಬಂದಿದ ತಕ್ಷಣ ತಿಂಡಿ ಮಾಡಿಬಿಡ್ತೀನಿ, ಯಾಕೆಂದರೆ ಮಕ್ಕಳು ಮೇಲೆ ಇರೋದ್ರಿಂದ ಬೇಗ ತಿಂಡಿ ಕೇಳ್ತಾರೆ. ಹಾಗಾಗಿ ತಿಂಡಿ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಇಲ್ಲಿ ಫಸ್ಟ್ ಏನಂದರೆ ಉಪ್ಪಿಟ್ಟು ಮಾಡೋಣ ಅಂತ ಅಂದ್ಬಿಟ್ಟು ಮಕ್ಕಳು ನನಗೆ ಉಪ್ಪಿಟ್ಟು ಬೇಡ, ಫ್ರೈಡ್ ರೈಸ್ ಮಾಡ್ಕೊಂಡಮ್ಮಿ ಅಂತ ಕೇಳಿದ್ರು. ಬೇಡನೇ ಬೇಡ ಅಂತಂದ್ರು. ಸ್ವಲ್ಪ ತಿಂದರೆ ಅಂದರೂ ಕೇಳಲಿಲ್ಲ. ಹೋಗ್ಲಿ ಬಿಡು ಅಂತ ಅಂದ್ಬಿಟ್ಟು ಅವ್ರಿಗೆ ಪಾಪ ಸ್ವಲ್ಪ ರೈಸ್ ಮಾಡಿ, ಹಾಗೆ ಹೆಂಗೂ ಎಲ್ಲ ಹೆಚ್ಚಿಟ್ಟಿದ್ನೋ ತರಕಾರಿ ಎಲ್ಲ ಸ್ವಲ್ಪ ಇನ್ನೊಂದು ಎಲೆಕೋಸಿಲ್ಲ ಕ್ಯಾಪ್ಸಿಕೆಲ್ಲ ಕಟ್ ಮಾಡಿ ಒಂದು ಕಡೆ ಫ್ರೈಡ್ ರೈಸು ಮತ್ತು ಒಂದು ಕಡೆ ಉಪ್ಪಿಟ್ಟು. ಇವಾಗ ನಾನು ಸ್ವಲ್ಪ ಹೆಲ್ತಿ ಮೀಲ್ ತೊಗೊಳೋದ್ರಿಂದ ಡೈಲಿ ನಾನು ಸ್ವಲ್ಪ ಸಪ್ರೇಟಾಗಿ ಮಾಡ್ಕೊಳ್ಳೋಣ ಅಂತ. ಯಾಕೆಂದರೆ ನನಗೆ ಉಪ್ಪಿಟ್ಟು ತುಂಬ ಇಷ್ಟ ಆಗುತ್ತೆ. ನನಗೂ ಕೂಡ ಕ್ರೇವಿಂಗ್ ಆಗ್ತಾಯಿತ್ತು ಉಪ್ಪಿಟ್ಟು ತಿನ್ನಬೇಕು ಅಂತ. ಹಾಗಾಗಿ ಹೋಗ್ಲಿ ನಾನು ಒಬ್ರಿಗೆ ಮಾಡ್ಕೊಳ್ಳೋಣ, ಮತ್ತು ಆ ಮಕ್ಳಿಗೆ ಮಾಡಿದ್ರೆ ಆಯಿತು ಅಂತ ಅಂದ್ಬಿಟ್ಟು. ಸುಮ್ಮನೆ ಯಾಕೆ ಮಾಡಿದ್ರೂ ಸ್ವಲ್ಪ ತಿಂತಾರೆ. ಇಷ್ಟಪಟ್ಟು ಹೊಟ್ಟೆ ತುಂಬ ಅಂತೂ ತಿನ್ನಲ್ಲ, ಸ್ವಲ್ಪ ತಿಂದು ಬಿಟ್ಬಿಡ್ತಾರೆ, ವೇಸ್ಟ್ ಆಗುತ್ತಲ್ವ. ಹೋಗ್ಲಿ ಬಿಡು ಅಂತ ಅದನ್ನೇ ಮಾಡಿಕೊಟ್ಟೆ. ಇಲ್ಲ ಒಬ್ರಿಗೆ ಮಾತ್ರ ಸ್ವಲ್ಪ ಸಪ್ರೇಟಾಗಿ ಉಪ್ಪಿಟ್ಟನ್ನ ಮಾಡ್ಕೊತ. ಇನ್ನು ಆ್ಯಕ್ಚುಲಿ ಸ್ವಲ್ಪ ಮಾಡೋಣ ಅಂದ್ಕೊಂಡು ಒಂಚೂರು ಜಾಸ್ತಿನೇ ಆಗುತ್ತೋ, ಇಷ್ಟೊಂದು ತಿನ್ನೋದಕ್ಕಾಗಲ್ಲ. ಇದರಲ್ಲಿ ಸ್ವಲ್ಪನೇ ತೊಗೊಳೋದು ಕ್ವಾಂಟಿಟಿ. ನಾನು ಸ್ವಲ್ಪ ಪೋರ್ಷನ್ ಕಂಟ್ರೋಲ್ ಮಾಡ್ತಾಯಿದ್ದೀನಿ. ಏನೇ ತಿಂದರೂ ಕೂಡ ಕಾರ್ಬ್ಸ್ ಏನಿರುತ್ತಲ್ಲ ಅದೆಲ್ಲ ಕಂಟ್ರೋಲ್ ಮಾಡ್ತಾಯಿದ್ದೀನಿ, ಸ್ವಲ್ಪ ಕಮ್ಮಿ ತಿನ್ನೋದಕ್ಕೆ.
ಹಾಗೆ ನಮ್ಮ ಬ್ರೇಕ್ಫಾಸ್ಟ್ ಕೂಡ ರೆಡಿ ಆಯಿತು, ಮಕ್ಕಳು ಕೂಡ ಹಾಕೊಟ್ಟೆ. ಇವಾಗ ನಾನು ಕೂಡ ಸರ್ವ್ ಮಾಡ್ಕೊಂಡಿದ್ದೀನಿ ನೋಡಿ. ಬ್ರೇಕ್ಫಾಸ್ಟ್ ನಾನು ಸ್ವಲ್ಪ ಈ ಕ್ವಾಂಟಿಟಿ ಕಮ್ಮಿ ತೊಗೊತೀನಿ, ಪೋಷನ್ ಏನಿದೆ ಅಲ್ವಾ ಕಾರ್ಬ್ಸು, ಹಾಗೆ ಜೊತೆಗೆ ಪ್ರೋಟೀನು ಮತ್ತು ಫೈಬರು ಇಷ್ಟು ಕೂಡ ಇರುತ್ತೆ ನನ್ನ ಬ್ರೇಕ್ಫಾಸ್ಟಲ್ಲಿ. ಪ್ರೋಟೀನ್ ಅಂತೂ ಮಿಸ್ ಮಾಡಲ್ಲ, ಮತ್ತು ಫೈಬರ್ ಕೂಡ ಪ್ರತಿಯೊಂದು ಮೀಲಲ್ಲೂ ಕೂಡ ಇದನ್ನು ಆ್ಯಡ್ ಮಾಡ್ಕೊತ ಬರ್ತಾ ಇದೀನಿ. ಹಾಗೆ ನೆಕ್ಸ್ಟ್ ತಿಂಡಿ ಎಲ್ಲ ಮುಗಿಸ್ಕೊಂಡು ಮಕ್ಕಳು ಸ್ವಲ್ಪ ಆಚೆ ಆಡಬೇಕು ಅಂತಂದರು, ಆಡಲಿ ಅಂತ ಅಂದ್ಬಿಟ್ಟು ಆಚೆನೇ ಕೂತ್ಕೊಂಡಿದ್ದೆ. ಅವರು ಆಡ್ಕೊತಾ ಇದ್ರು ಇಬ್ಬರೂ ಕೂಡ. ನನ್ನ ಮಗ ಸ್ವಲ್ಪ ಕೋಪ ಮಾಡ್ಕೊಂಡು ಕೂತ್ಕೊಂಡಿದ್ದ. ಈ ಕಾರಲ್ಲಿ ಆಟ ಆಡೋದಕ್ಕೆ ಇಬ್ಬರು ಕೂಡ ಕಿತ್ಲಾಡ್ತಾರೆ, ಹಾಗಾಗಿ ಅವಳು ಓಡಿಸ್ತಾ ಇಲ್ಲ ಅಂತ ಅವನು ಅಲ್ಲಿ ಕೂತ್ಕೊಂಡಿದ್ದ. ಅದಾದ ನಂತರ ಸ್ವಲ್ಪ ಕೆಲಸ ಆಯಿತು ಕಿಚನಲ್ಲಿ, ಅದನ್ನು ಕೂಡ ಮುಗಿಸ್ಕೊಡ ಅಂತ ಬಂದೆ. ಏನಪ್ಪ ಅಂತಂದರೆ ನಮ್ಮ ಫ್ಯಾಮಿಲಿಯಲ್ಲೇ ಒಬ್ಬರು ಖಾರದ ಪುಡಿ ಸಾಂಬಾರು ಪುಡಿ ಎಲ್ಲ ಮಾಡ್ತಾರೆ, ಹೋಮ್ ಮೇಡ್ ಫುಲ್ಲು ಪ್ಯೂರಾಗಿ. ಹಾಗಾಗಿ ಅವರು ಸ್ಟಾರ್ಟ್ ಮಾಡಿದರು, ಹಸ್ಬೆಂಡು ತೊಗೊಂಡು ಬಂದಿದ್ರು ಎಲ್ಲ ಟೇಸ್ಟ್ ಮಾಡು ಅಂತಂದ್ಬಿಟ್ಟು ಸ್ಯಾಂಪಲ್ಗೆಲ್ಲ ಒಂದು 1/4 kg ಅರ್ಧ kg ಇರಬೇಕು ಅನ್ಕೊತೀನಿ, ನನಗೆ ಐಡಿಯಾ ಇಲ್ಲ. ಎಲ್ಲ ತಂದಿದ್ರು, ಅದನ್ನೆಲ್ಲ ಫಿಲ್ ಮಾಡ್ಕೊತಿದ್ದೆ. 4 ಐಟಮ್ ಏನೋ ತಂದಿದ್ರು, ಖಾರದ ಪುಡಿ, ಅರಿಶಿಣ ಪುಡಿ ಮತ್ತು ಧನಿಯಾ ಪೌಡರ್, ಸಾಂಬಾರು ಪುಡಿ, ಈ 4 ಐಟಮ್ ಏನೋ ತಂದಿದ್ರು. ಇನ್ನೂ ತುಂಬ ಐಟಮ್ ಮಾಡ್ತಾರಂತೆ, ಇನ್ನೂ 20 ಐಟಮ್ಸ್ ಏನೋ ಮಾಡ್ತಾರೆ ಅಂತ ಹೇಳಿದರು. ಹಾಗಾಗಿ ನಾನು ಸ್ಟಾರ್ಟಿಂಗ್ ಇದಿಷ್ಟು ಮಾಡಿದ್ದೀವಿ ಅಂತ ಅಂದ್ಬಿಟ್ಟು ತೊಗೊಂಡು ಬಂದಿದ್ರು ಹಸ್ಬೆಂಡು. ಹಾಗಾಗಿ ಎಲ್ಲ ಫಿಲ್ ಮಾಡಿಕ್ತಾಗೇನೆ ಯೂಸ್ ಮಾಡೋಣ ಅಂತ ಅಂದ್ಬಿಟ್ಟು ಹೇಗಿದೆ ಅಂತ ಹೇಳ್ತೀನಿ. ನೆಕ್ಸ್ಟ್ ಯೂಸ್ ಮಾಡಬೇಕಿನ್ನು. ಇನ್ನು ಇವತ್ತೇನು ಸಾಂಬಾರು ಆಲ್ರೆಡಿ ಪ್ರಿಪೇರ್ ಮಾಡಿದ್ದೆ, ಹಾಗಾಗಿ ಅದು ಪ್ಲ್ಯಾನ್ ಆಗಿತ್ತಲ್ವ, ಅದಕ್ಕೇನು ಸಾಂಬಾರು ಪುಡಿ ಯೂಸ್ ಮಾಡೋಂಥ ಅವಶ್ಯಕತೆ ಇರಲಿಲ್ಲ. ನೋಡೋಣ ನಾಳೆ ಏನಾದರೂ ಮಾಡಿದಾಗ ಯೂಸ್ ಮಾಡಿದ್ರೆ ಅಂತ ಆಯಿತು ಅಂತ ಅಂದ್ಬಿಟ್ಟು. ಚೆನ್ನಾಗಿತ್ತು, ಕಲರೆಲ್ಲ ಒಳ್ಳೆ ಕಲರ್ ಇತ್ತು, ಖಾರದ ಪುಡಿನೂ ಕೂಡ, ಅರಿಶಿನ ಎಲ್ಲ ನೋಡೋದಕ್ಕಂತೂ ಚೆನ್ನಾಗಿದೆ ಅಂತ ಅನಿಸ್ತಿತ್ತು. ಬಟ್ ಯೂಸ್ ಮಾಡಿರೋಣ, ಇನ್ನು ಯೂಸ್ ಮಾಡಿದ್ಮೇಲೆ ಹೇಳ್ತೀನಿ ನಿನಗೆ ಹೇಗಿರುತ್ತೆ ಅಂತ ಅಂದ್ಬಿಟ್ಟು. ಹೋಮ್ ಮೇಡು ಚೆನ್ನಾಗಿ ಮಾಡ್ತಾರೆ ಅಲ್ಲಿ, ಚೆನ್ನಾಗಿರುತ್ತೆ. ಯಾಕೆಂದರೆ ಪ್ರಿಸರ್ವೇಟಿವ್ ಏನು ಕೂಡ ಆ್ಯಡ್ ಮಾಡಿರಲ್ಲ, ಪ್ಯೂರ್ಲಿ ಹೋಮ್ ಮೇಡ್ ಆಗಿರುತ್ತೆ. ಹಾಗೆ ಅದನ್ನೆಲ್ಲ ಕೂಡ ಫಿಲ್ ಮಾಡಿ ಇಟ್ಕೊಂಡೆ ಕರೆಕ್ಟಾಗಿ. ಬಾಕ್ಸಸ್ಗೆ ನನಗೆ ಇದು ಬಂದ್ಬಿಟ್ಟು ಅರ್ಧ kg ಬಾಕ್ಸಸ್ಸು ಕರೆಕ್ಟಾಗಿ ಇಡಿಸ್ತು, ಎಲ್ಲದಕ್ಕೂ ಕೂಡ ಕರೆಕ್ಟಾಗಿತ್ತು ಕ್ವಾಂಟಿಟಿ. ಅದಕ್ಕೆ ಫಿಲ್ ಮಾಡಿ ಇಟ್ಕೊಂಡಿದ್ದೀನಿ ನೀಟಾಗಿ, ಕಬೋರ್ಡಲ್ಲೆಲ್ಲ ಜೋಡಿಸ್ಕೊಂಡಿದ್ದೀನಿ ಈ ಥರ ಕೈಗೆ ಸಿಗೋ ಥರ ಮುಂದಕ್ಕೆ. ಇದೆಲ್ಲ ಆಯಿತು. ಇದೆಲ್ಲ ಆದ ನಂತರ ಹಾಗೆ ಮಕ್ಕಳಂತೂ ಬೆಳಗ್ಗೆಯಿಂದ ಆಡ್ತಾನೆ ಇದ್ದರು. ನನ್ನ ಮಕ್ಕಳ ಜೊತೆಗೆ ಒಬ್ಬರು ಫ್ರೆಂಡ್ ಕೂಡ ಬಂದಿದ್ದರು, ಹೇಳಿದ್ನಲ್ವ ನಮ್ಮ ಫ್ಯಾಮಿಲಿಯವರಂತ, ಅವ್ರ ಮಗಳವರು, ಅವರು ಕೂಡ ಆಡ್ತಾಯಿದ್ರು. ನಾನು ಅನ್ನ ಸಾಂಬಾರೆಲ್ಲ ಮಾಡಿದ್ದೆ, ಮುದ್ದೆ ಅನ್ನ ಸಾಂಬಾರೆಲ್ಲ. ಬಟ್ ಫ್ರೈಡ್ ರೈಸ್ ಬೇಕು ಅಂತ ಕೇಳಿದ್ರು ಮಕ್ಕಳಿಬ್ರು ಕೂಡ, ಯಾಕೆ ನನಗೆ ಇಷ್ಟ ಅಲ್ವಾ. ಹಾಗೆ ಅವ್ರಿಗೇನು ಕೇಳದೆ ಬೇಕು ಅಂದರೆ ಆಯ್ತು ಅದೇ ಹಾಕ್ಕೊಡಿ, ಅನ್ನ ಸಾರು ಬೇಡ ಅಂತಂದ್ಲು. ಹಾಗೆ 3 ಜನ ಕೂಡ ಅದೇ ಹಾಕ್ಕೊಟ್ಟಿದ್ದೀನಿ, ಅದೇ ತಿಂತಾಯಿದ್ರು ಇಬ್ಬರು ಕೂಡ. ಮತ್ತು ಅದ್ರ ಜೊತೆಗೆ ಎಗ್ ಬಾಯ್ಲ್ ಮಾಡಿದ್ದೆ, ಎಗ್ ಕೂಡ ಹಾಕ್ಕೊಟ್ಟಿದ್ದೆ. ಟಿವಿ ನೋಡ್ಕೊತ ಇಬ್ಬರು ಕೂಡ ತಿಂತಾಯಿದ್ರು. ನಾನು ಕೂಡ ಇಲ್ಲಿ ಮಧ್ಯಾಹ್ನದ ಊಟಕ್ಕೆ ಹೆಸರು ಕಾಳು ಮತ್ತು ಬೀನ್ಸ್ ಹಾಕಿ ಪಲ್ಯ ಮಾಡಿಕೊಂಡು ಅದ್ರದ್ದು ನೀರೇನಿತ್ತು ಅದು ಬಗ್ಸ್ಕೊಂಡು ಬಸ್ಸಾರು ಮಾಡ್ಕೊಂಡಿದ್ದೆ. ಪಲ್ಯ ಸಾಂಬಾರೆಲ್ಲ ಕೂಡ ರೆಡಿ ಆಗುತ್ತೆ ಅಂತ. ಹಾಗೆ ಕಾಂಬಿನೇಷನ್ ಮುದ್ದೆ ಅಂತೂ ಸಖತ್ತಾಗಿರುತ್ತೆ. ನಾನಿಲ್ಲಿ ಮಧ್ಯಾಹ್ನದ ಮೀಲ್ ಕೂಡ ಪ್ರಿಪೇರ್ ಮಾಡಿದ್ದಾಯ್ತಲ್ವ. ಇವಾಗ ನಾನು ಸರ್ವ್ ಮಾಡ್ಕೊಂಡಿದ್ದೀನಿ ನೋಡಿ. ಸ್ವಲ್ಪ ಮುದ್ದೆ, ಪಲ್ಯ ಮತ್ತು ಪ್ರೋಟೀನ್ಗೋಸ್ಕರ ಎಗ್ಗು, ಫೈಬರ್ಗೋಸ್ಕರ ಸೌತೆಕಾಯಿ, ಸ್ವಲ್ಪ ಸಾಂಬಾರು, ಇಷ್ಟೇ. ಈ ಮೀಲ್ನ ಕಂಪ್ಲೀಟ್ ಮಾಡಿಕೊಂಡು ಸ್ವಲ್ಪ ವಾಕ್ ಮಾಡೋಣ ಅಂತ ಅಂದ್ಬಿಟ್ಟು ಆಚೆ ಬಂದೆ. ನಾವು ಪ್ರತಿ ಮೀಲಲ್ಲೂ ಕೂಡ ಒಂದು 10 ಮಿನಿಟ್ಸ್ ವಾಕ್ ಮಾಡೋದು ತುಂಬಾ ಒಳ್ಳೆಯದು, ಚೆನ್ನಾಗಿ ಡೈಜೆಷನ್ ಆಗುತ್ತೆ. ಹಾಗಾಗಿ ಸ್ಲೋ ವಾಕ್, ಏನು ಜಾಸ್ತಿ ಅಂತೆಲ್ಲ, ಬೆಳಗ್ಗೆ ಹೊತ್ತು ಮಾರ್ನಿಂಗ್ ಹೊತ್ತು ಮಾತ್ರ ನಾವು ಬ್ರಿಸ್ಕ್ ವಾಕ್ ಮಾಡಬೇಕಾಗುತ್ತೆ. ಇನ್ನು ಮೀಲ್ಸ್ ಎಲ್ಲ ಆದಮೇಲೆ ಸ್ಲೋ ಆಗಿ ನಿಧಾನವಾಗಿ ವಾಕ್ ಮಾಡಿದ್ರೆ ಆಯಿತು. ನಮ್ಮ ಮನೆ ಮುಂದೆ ಬೇಜಾನ್ ಜಾಗ ಇದೆ, ಆರಾಮಾಗಿ ಅಲ್ಲೇ ನಿಧಾನವಾಗಿ ವಾಕ್ ಮಾಡ್ಕೊತೀನಿ. ಅದೆಲ್ಲ ಆದ ನಂತರ ಸಂಜೆ ದೀಪ ಎಲ್ಲ ಹಚ್ಚಿ ನೆಕ್ಸ್ಟ್ ಡೇ ನನ್ನ ಮಕ್ಕಳಿಗೆ ಸ್ಯಾಂಡ್ವಿಚ್ ಮಾಡಿದ್ರು ನನ್ನ ಜೊತೆಲಿ. ಬಟ್ ನಾನು ಕಂಪ್ಲೀಟಾಗಿ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ, ಸ್ವಲ್ಪ ಅದ್ರಲ್ಲಿ ಮಾಡ್ಕೊಳೋದ್ರಲ್ಲಿ ಬ್ಯುಸಿ ಇದ್ದೆ, ವೀಡಿಯೋ ಮಾಡ್ಕೋಬೇಕು ಅಂತ ಅನ್ನಿಸ್ಲಿಲ್ಲ. ಲಾಸ್ಟಲ್ಲಿ ಮೇನ್ ನನ್ನ ಮಗ ಎಲ್ಲ ಇದು ಮಾಡ್ತಿದ್ನಲ್ಲ, ಅವಾಗ ಕ್ಲಿಪ್ಪಿಂಗ್ನ ತಗೊಂಡೆ, ಇರಲಿ ಅಂತ ಅಂದ್ಬಿಟ್ಟು ಹಾಕಿದ್ದೀನಿ ವೀಡಿಯೋದಲ್ಲಿ. ಯಾಕೆಂದರೆ ಫ್ಯೂಚರಲ್ಲಿ ನೋಡ್ಕೊಳೋದಕ್ಕೆ ಚೆನ್ನಾಗಿರುತ್ತೆ, ಮಕ್ಕಳದ್ದು ವೀಡಿಯೋ ಅಂತೂ ಮಿಸ್ ಮಾಡಲೇಬಾರ್ದು. ಹಾಗಾಗಿ ಸ್ಯಾಂಡ್ವಿಚ್ ಬೇಕು ಅಂತ ಕೇಳ್ತಾರೆ. ನಾನು ಮಲ್ಟಿಗ್ರೈನ್ ಬ್ರೆಡ್ನ ಯೂಸ್ ಮಾಡ್ಕೊಂಡಿದ್ದೀನಿ, ಚೆನ್ನಾಗಿರುತ್ತೆ. ಹಾಗೆ ನನ್ನ ಮಕ್ಕಳು ಮಾಡ್ತೀನಿ ಅಂದ್ಬಿಟ್ಟು ಇವಾಗ ಚೀಸ್ ಏನೋ ತುರಿತಾ ಇದೆ, ಅದರಲ್ಲ ನಾನು ಸ್ಟಫಿಂಗ್ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೆ, ಹಾಕ್ಕೊಟ್ಟಿದ್ದೆ. ಅವರೇ ಇವಾಗ ಚೀಸ್ ಎಲ್ಲ ಹಾಕ್ಬಿಟ್ಟು ಕ್ಲೋಸ್ ಮಾಡಿ ಇಡ್ತಾರೆ. ಈ ಥರದ್ದೆಲ್ಲ ಇಂಟ್ರೆಸ್ಟ್ ಇಟ್ಟು ನನ್ನ ಜೊತೆ ಬಂದು ಮಾಡ್ತಾರೆ ಇಬ್ಬರು ಅಂತೂ. ಮಕ್ಳಿಗೆ ಬಿಡಬೇಕು, ಈ ಥರದ್ದೆಲ್ಲ ಮಾಡೋದಕ್ಕೆ ಕೊಡಬೇಕು, ಅವರು ಇಷ್ಟಪಟ್ಟು ಮಾಡಲಿ, ಅವ್ರಿಗೂ ಒಂಥರ ಟೈಮ್ ಸ್ಪೆಂಡ್ ಆಗುತ್ತೆ. ಎಲ್ಲರೂ ಕೂಡ ನಾವು ಇನ್ಕ್ಲೂಡ್ ಮಾಡ್ತಾ ಇರಬೇಕು ಮಕ್ಕಳನ್ನ. ಹಾಗೆ ಅವ್ರಿಗೆ ಬಿಟ್ಟೆ. ಮತ್ತು ಇವಾಗ ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳೋ ಅಂತ ಮಾಡ್ಕೊತಾಯಿನಿ. ಇದೇನಾದರೂ ಸ್ಯಾಂಡ್ವಿಚಲ್ಲಿ ಮಾಡಿದ್ರೆ ಚೆನ್ನಾಗಿರುತ್ತೆ, ತವ ಮೇಲೆಲ್ಲ ಮಾಡಿದ್ರೆ ನೋಡಿದ್ದೆ ಸ್ವಲ್ಪ ಸೀಸೋ ಈ ಥರ ಆಗುತ್ತೆ. ನಂದು ಇದನ್ನು ಬೇಡಲ್ವಾ, ಎಷ್ಟು ಲೋ ಫ್ಲೇಮಲ್ಲಿ ಮಾಡಿದ್ರು ಕೂಡ ಇದೇ ಥರನೇ ಆಗುತ್ತೆ. ಬಟ್ ತುಂಬ ರೇರಾಗಿ ಮಾಡೋದು ಈ ಡಿಶಸ್ ಅಲ್ವಾ, ಹಾಗಾಗಿ ಇರಲಿ ಅಂತ ಅಂದ್ಬಿಟ್ಟು ಫೈನಲಿ ರೆಡಿ ಆಯಿತು. ಎಲ್ಲರಿಗೂ ಹಾಕ್ಕೊಟ್ಟಿದ್ದೀನಿ, ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಿದ್ದಾರೆ, ಚೆನ್ನಾಗಿದೆ ಅಂತ ಹೇಳಿದ್ರು.
ಸಂಜೆ ಸ್ನ್ಯಾಕ್ಸ್ಗೆ ಮಾಡಿದಿರಂಥದ್ದು ನಾನು ಒಂದು ಪೀಸ್ ತಗೊಂಡೆ. ಚೆನ್ನಾಗಿತ್ತು, ಎಲ್ಲ ವೆಜ್ಜಿಸು ಹಾಕಿದ್ದೆ ನಾನು. ಹಾಗಾಗಿ ತುಂಬ ಚೆನ್ನಾಗಿರುತ್ತೆ, ಮನೆಯೆಲ್ಲ ಮಾಡಿಕೊಟ್ರೆ ಇಷ್ಟಪಟ್ಟೆ ಅಂತಾರೆ ಹೊರಗಡೆ ತಿನ್ನೋದಕ್ಕಿಂತ. ಹಾಗೆ ಇವತ್ತಿನ ಬ್ಲಾಗ್ ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ನೆಕ್ಸ್ಟ್ ಸಿಗೋಣ, ಅಲ್ಲೂ ಕಾಯ್ತಾರೆ. ಬಾಯ್.